ಇನ್ನು ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗೆ ಬೆದರಿಕೆ ಹಾಕಲಾಗಿದೆ. ಉಪಲೋಕಾಯುಕ್ತ ಬಿ ವೀರಪ್ಪ ಅವರಿಗೆ ಬೆದರಿಕೆ ಸಂದೇಶ ಬಂದಿದೆ. ಕಲ್ಲು ಗಣಿಗಾರಿಕೆ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಉಪಲೋಕಾಯುಕ್ತ ಬಿ ವೀರಪ್ಪ ಅವರಿಗೆ ಬೆದರಿಕೆ ಸಂದೇಶ. ಮೆಟ್ಟಿ ಮಲ್ಕಾಪುರ ಗ್ರಾಮದ ಕಲ್ಲು ಗಣಿಗಾರಿಕೆ ಮೇಲೆ ದಾಳಿ ಮಾಡಿದ್ರು. ಆ ಗಣಿಗಾರಿಕೆ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಈಗ ಬೆದರಿಕೆಯಾಗಿರೋದ್ರ ಬಗ್ಗೆ ಬೆಳಕಿಗೆ ಬರ್ತಾ ಇದೆ. ರಾಯಚೂರು ತಾಲೂಕಿನಲ್ಲಿರುವಂತಹ ಮೆಟ್ಟಿ ಮಲ್ಕಾಪುರ ಗ್ರಾಮ ಅದು. 4 ಕಲ್ಲು ಗಣಿಗಾರಿಕೆಯ ಸ್ಪಾಟ್ನಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ದವರ ವಿರುದ್ಧ ಕ್ರಮ ಕೈಗೊಂಡಿದ್ರು ವೀರಪ್ಪ. 4 ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಡಲಾಗಿತ್ತು. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ರು. ಉಪಲೋಕಾಯುಕ್ತರು ದಾಳಿ ಮಾಡಿ ಈ ಕ್ರಮಕ್ಕೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಅವರಿಗೆ ಈ ಬೆದರಿಕೆ ಸಂದೇಶ ಬಂದಿದೆ. ಭೂಮಿನ ಕಡ್ದಾಕಿದ್ರೆ ಲಾಸ್ಟ್ಗೆ ನಮ್ಮ ಮಕ್ಕಳಿಗೆ ನಾವೇನು ಕೊಡ್ತೀವಿ? ಮಣ್ಣು ಕೊಡ್ತೀವಿ. ಕಲ್ಲು ಸಿಗಲ್ಲ, ಏನು ಸಿಗಲ್ಲ, ಮಣ್ಣು ಕೊಡ್ತೀವಿ. ಲಾಸ್ಟ್ಗೆ ಅವ್ರು ನಮಗೆಲ್ಲ ಶಾಪ ಇಡ್ತಾರೆ ಎಲ್ಲ ಜನ. ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ಅವ್ರು ಕೊಟ್ಟಿದ್ರೆ ಅದನ್ನು ನಾವು ಸರ್ಕಾರ ಬ್ಯಾಲೆನ್ಸ್ ಮಾಡಬೇಕಲ್ಲ. ಡೆವಲಪ್ಮೆಂಟ್ ಬೇಕು, ಡೆವಲಪ್ಮೆಂಟ್ ಜೊತೆಗೆ ಬ್ಯಾಲೆನ್ಸ್ ಬೇಕು. ಸರ್ಕಾರ ಜಾಗದಲ್ಲಿ ಕೊಟ್ಟಿದ್ರೆ ಆ ಏರಿಯಾ ಎಷ್ಟು ಕೊಟ್ಟು ಅಷ್ಟು ಮಾತ್ರ ಅವ್ರು ಮಾಡಬೇಕು. ಮಿಕ್ಕಿದ್ದು ಮಾಡಿದ್ರೆ ನಾನು ಕಾನೂನು ಪ್ರಕಾರ ಆಕ್ಷನ್ ತಗೋತೀನಿ. ಏನು ಮಾಡೋದು? ಇದು ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಬರಬೇಕು, ಮಹಾತ್ಮ ಗಾಂಧಿ ಉಟ್ಕೊಂಡ್ರು, ಸುಭಾಷ್ ಚಂದ್ರ ಬೋಸ್ ಉಟ್ಕೊಂಡ್ರು, ಸಂವಿಧಾನ ರೆಡಿ ಮಾಡೋಕ್ಕೆ ಬಾಬಾ ಅಂಬೇಡ್ಕರ್ ಉಟ್ಕೊಂಡ್ರು. ಹಂಗೆಲ್ಲೋ ನಾನು ಹುಟ್ಟಿದ್ದೀನಿ ಅಂತೆಲ್ಲ, ನನಗೇನೋ ಒಂದು ಅವಕಾಶ ಸಿಕ್ತು, ಭಗವಂತ ಕೊಟ್ಟಿದ್ದಾನೆ. ಸ್ವಲ್ಪ ಎಲ್ಲ ಡಿಸ್ಟಿಕ್ಕು ಸುತ್ತಾ ಇದ್ದೀನಿ. ಹೋದಾಗೆಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿಲ್ಲ, ನನಗೂ ಥ್ರೆಟ್ ಇದೆ. ಐ ಡೋಂಟ್ ಕೇರ್. 60